ಮೊನ್ನೆ ದರ್ಶನ್ ಅವರ ಫ್ಯಾನ್ಸ್ ನಿಂದ ನನ್ನ ಮೇಲೆ ಹಲ್ಲೆಗೆ ಪ್ರಯತ್ನ ಆಗಿದೆ ಅಂತ ಪ್ರಥಮ್ ಒಂದು ಆರೋಪವನ್ನ ಮಾಡಿದ್ರು. ಅಫಿಷಿಯಲ್ ಆಗಿ ಇನ್ನೂ ಏನು ಕಂಪ್ಲೇಂಟ್ ಆದಂಗಿಲ್ಲ. ಆದ್ರೆ ಅವತ್ತು ಏನಾಯ್ತು ಅನ್ನುವಂಥದ್ದು ಈಗಿರುವಂತ ವಿಚಾರ. ಅವ್ರು ಹೇಳ್ತಾ ಇರೋ ಪ್ರಕಾರವಾಗಿ ಹೌದು, ದೊಡ್ಡಬಳ್ಳಾಪುರದ ಬಳಿ ಒಂದು ದೇವಸ್ಥಾನಕ್ಕೆ ನಾನು ಹೋಗಿದ್ದೆ. ಆ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ದರ್ಶನ್ ಫ್ಯಾನ್ಸ್ ಕೆಲವರು ಬಂದು ನನ್ನ ಮೇಲೆ ಹಲ್ಲೆಗೆ ಪ್ರಯತ್ನ ಪಟ್ರು ಅಂತ. ಹೌದಾ, ದರ್ಶನ್ ಫ್ಯಾನ್ಸ್ ಅವರು ದರ್ಶನ್ ಫ್ಯಾನ್ಸೋ ಮತ್ತೊಂದೋ ಗೊತ್ತಿಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ಅವತ್ತ ಇದ್ದಂಥವ್ರು ಯಾರು, ಅವರ ಅಸಲಿಯತ್ತೇನು, ಅವ್ರ ಹಿನ್ನೆಲೆ ಏನು, ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಾದ್ರೆ ಅವತ್ತೇನಾಯ್ತು? ಟಿವಿ 9 ನಲ್ಲಿ ಹಲ್ಲೆ ಯತ್ನಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನೀವು ಗಮನಿಸ್ತಾ ಹೋಗ್ಬೋದು. ನಟ ಪ್ರಥಮ್ಗೆ ಅವತ್ತು ಬೆದರಿಕೆ ಹಾಕಿದ್ಯಾರು? ಬೆದರಿಕೆ ಹಾಕಿದಂತಹ ವ್ಯಕ್ತಿಯು ಕೂಡ ಒಬ್ಬ ರೌಡಿ ಶೀಟರ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಿಂದೆ ಈ ರೀತಿಯಾದಂಥ ಕೆಲ ಕೃತ್ಯದಲ್ಲಿ ಭಾಗಿಯಾಗಿದ್ದಂಥ ಕಾರಣಕ್ಕಾಗಿನ ರೌಡಿ ಶೀಟರ್ ಕೂಡ ಅಲ್ಲಿದ್ದ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಯಾರದು? ಬೇಕ್ರಿ ರಘು. ದೊಡ್ಡಬಳ್ಳಾಪುರದಲ್ಲಿ ಪ್ರಥಮ್ಗೆ ಬೇಕ್ರಿ ರಘುವಿಂದ ಬೆದರಿಕೆ ಅಂತ ಈಗ ಗೊತ್ತಾಗ್ತಾ ಇರುವಂತ ಸಂಗತಿ. ಬೇಕ್ರಿ ರಘು ಹಾಗೂ ಗ್ಯಾಂಗ್ನಿಂದ ಬೆದರಿಕೆ ಹಾಕಿರುವ ಆರೋಪ. ಇದೇ ತಿಂಗಳ 26ನೇ ತಾರೀಕಿನಂದು ಬೇಕ್ರಿ ರಘು ಬರ್ತ್ಡೇ ಪಾರ್ಟಿ ಇತ್ತು. ಗೊತ್ತಿರಲಿ, ಇದೇ ತಿಂಗಳ 26ನೇ ತಾರೀಕಿನಂದು. ಆ ದಿನವೇ ರಾಮಯ್ಯನ ಪಾಳ್ಯದಲ್ಲಿನ ಒಂದು ದೇಗುಲಕ್ಕೆ ಪ್ರಥಮ್ ಭೇಟಿ ಕೊಟ್ಟಿರ್ತಾರೆ. ದೇಗುಲಕ್ಕೆ ಪ್ರಥಮ್ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ರಕ್ಷಕ್ ಬುಲೆಟ್ ಕೂಡ ಅಲ್ಲೇ ಇರ್ತಾರೆ. ಸೊ ದೇಗುಲದ ಹಿಂಬದಿಯಲ್ಲೇ ಬೇಕ್ರಿ ರಘು ಅಂಡ್ ಗ್ಯಾಂಗ್ ಪಾರ್ಟಿ ಮಾಡ್ತಾ ಇತ್ತು. ದೇಗುಲದ ಹಿಂಭಾಗದಲ್ಲಿ ಬಾಡೂಟ, ಎಣ್ಣೆ ಪಾರ್ಟಿ ಇದೆಲ್ಲ ಜೋರಾಗಿ ನಡೀತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಾಗಿನ ಕೆಲ ಎಕ್ಸ್ಕ್ಲೂಸಿವ್ ವಿಡಿಯೋ ಕೂಡ ನೀವಿಲ್ಲಿ ಗಮನಿಸ್ತಾ ಇರ್ಬೋದು. ಈ ಸಂದರ್ಭದಲ್ಲಿ ಆ ಬರ್ತ್ಡೇ ಮಾಡ್ತಾ ಇದ್ದಂಥ ಜಾಗಕ್ಕೆ ರಕ್ಷಕ್ ಬುಲೆಟ್ ಕೂಡ ತೆರಳಿರ್ತಾರೆ. ಪ್ರಥಮ್ ಬಂದಿರುವಂಥ ವಿಚಾರ ಗೊತ್ತಾಗುತ್ತೆ. ಆ ನಂತರದಲ್ಲಿ ಅವ್ರನ್ನ ಕರ್ಸ್ಕೊಂಡು ಈ ರೀತಿಯಾದಂಥದ್ದೆಲ್ಲ ಆಗಿರೋದು ಅಂತ ಗೊತ್ತಾಗ್ತಾ ಇರೋ ಸಂಗತಿ. ಬಟ್ ಕೆಲವರಲ್ಲಿರುವಂಥವ್ರು ಹೇಳ್ತಾ ಇರೋ ಪ್ರಕಾರವಾಗಿ ಈ ಬೇಕ್ರಿ ರಘು ವಿಚಾರ ಬಂದಾಗ, ಅಲ್ಲಿ ಬೇಕ್ರಿ ರಘು ಏನು ಮಧು ನಾಗರಾಜ್ ಅವ್ನು ಬಂದು ಇಂಟ್ರೊಡ್ಯೂಸ್ ಮಾಡ್ಕೊಂಡಾಗ, ಏನ್ರಿ ಬೇಕ್ರಿ ರಘು ಅಂತೀರಾ, ಮತ್ತೆ ಬ್ರೆಡ್ ಪಪ್ಸು ಏನ್ ತಂದಿಲ್ವಾ ಅಂತ ಏನೋ ಪ್ರಥಮ್ ಕಾಮಿಡಿ ಮಾಡಿದ್ರಂತೆ. ಸೊ ಅದು ಅವ್ರಿಗೆ ಹರ್ಟ್ ಆಯ್ತು. ಅದಾದ ನಂತರದ ಇಲ್ಲೆಲ್ಲ ಆಯ್ತು ಅಂತಾನು ಕೂಡ ಈಗ ಹೇಳಲಾಗ್ತಾ ಇದೆ. ಅಲ್ಲಿದ್ದವರೆಲ್ಲ ಅಕ್ಕಪಕ್ಕ ಇದ್ದವ್ರು ಕೆಲವ್ರು ನಕ್ಕಿದ್ರು. ಆ ಕಾರಣಕ್ಕಾಗಿ ಸಿಟ್ಟಾದ್ರು. ಇನ್ನೋರ್ವ ರೌಡಿ ಶೀಟರ್ ಹಾಗೆ ಆಕೆಯ ಪಾರ್ಟಿ, ಆಕೆಯ ಟೀಮ್ ಕೂಡ ಅಲ್ಲಿತ್ತು ಅಂತಾನು ಹೇಳಲಾಗ್ತಾ ಇದೆ. ಏನಾಯ್ತು ನೆಕ್ಸ್ಟ್? ಇನ್ನು ಪ್ರಥಮ್ ಬಂದಿದ್ದಾನೆ ಅಂತ ಬೇಕ್ರಿ ರಘುಗೆ ರಕ್ಷಕ್ ಹೇಳಿರ್ತಾರೆ ನೋಡಿ. ಆಗ ಅವನನ್ನ ಎತ್ತಾಕೊಂಡ್ ಬಾ ಅಂತೇಳಿ ಬೇಕರಿ ರಘು ಹೇಳ್ತಾರೆ. ಬಾಸ್ ಬಗ್ಗೆ ಮಾತನಾಡ್ತಾನೆ, ಎತ್ತಾಕೊಂಡ್ ಬಾ ಅಂತ ಹೇಳಿ ರಘು ಹೇಳಿದ್ದಂತೆ. ಒಂದ್ ಕಡೆ ಮಾಲ್ತೇಶ್ ನೀವು ಹೇಳ್ತಾ ಇರೋ ಹಾಗೆ ಅವ್ನಿಗೆ ಅಲ್ಲಿ ಇನ್ಸಲ್ಟ್ ಆಯ್ತು ಅನ್ನೋ ಒಂದು ವಿಚಾರದ ಜೊತೆಯಲ್ಲಿ ಈ ಹಿಂದೆ ಬಾಸ್ ಬಗ್ಗೆ ಅಂದ್ರೆ ದರ್ಶನ್ ಅವ್ರ ಬಗ್ಗೆ ಮಾತನಾಡಿರುವಂತಹ ವಿಚಾರದಲ್ಲಿ ಹೀಗಾಗಿ ಭಯದಲ್ಲೇ ಕಾರ್ ಹತ್ತೋಕೆ ಆ ಸಂದರ್ಭದಲ್ಲಿ ನಟ ಪ್ರಥಮ್ ಮುಂದಾಗ್ತಾರೆ. ಆದ್ರೂ ಬಿಡದೆ ಪ್ರಥಮನ್ನ ಕರೆದೊಯ್ದು ಡ್ರ್ಯಾಗರ್ ಇಟ್ಟಿದ್ರಂತೆ ನೋಡಿ. ಡ್ರ್ಯಾಗರ್ ಇಟ್ಟು ಚುಚ್ಚೋದಾಗಿ ಪ್ರಥಮ್ಗೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂತಹ ಆರೋಪ. ಈ ಬಗ್ಗೆ ಈಗಾಗಲೇ ಪ್ರಥಮ್ ಅವರು SP ಜೊತೆಗೆ ಮಾತನಾಡಿದ್ದಾರೆ. ಆದ್ರೆ ಇನ್ನು ಕೂಡ ಕೇಸ್ ಏನು ದಾಖಲಿಸಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಏನಾದ್ರೂ ಅವರು ಕೇಸ್ ಅಂದ್ರೆ ದಾಖಲಿಸಿದ್ದೆ ಆದಲ್ಲಿ ಮುಂದಿನ ಕ್ರಮ ಕೈಗೊಳ್ಳೋದಾಗಿ ಪೊಲೀಸ್ ಇಲಾಖೆ ಕೂಡ ಹೇಳಿದೆ. ಯಾಕಂದ್ರೆ ಇದಾಗಲೇ ಈಗ ಪ್ರಥಮ್ ಅವರು ಮೀಡಿಯಾದ ಜೊತೆ ಮಾತಾಡುವಾಗ ಕೂಡ ಹೇಳ್ತಾ ಇದ್ರು ಒಂದಷ್ಟು ವಿಚಾರಗಳನ್ನ. ಇನ್ನೊಮ್ಮೆ ಬಾಸ್ ಬಗ್ಗೆ ಮಾತಾಡಿದ್ರೆ ಸರಿ ಇರೋದಿಲ್ಲ ನೋಡಿ. ಪ್ರಥಮ್ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಅವ್ರಿಗೆ ಆವಾಜ್ ಹಾಕ್ತಾರೆ. ಹೀಗಂತ ಪ್ರಥಮ್ಗೆ ವಾರ್ನ್ ಮಾಡ್ತಾರೆ ರಘು ಅಂಡ್ ಗ್ಯಾಂಗ್. ಡ್ರ್ಯಾಗರ್ ಇಟ್ಟಾಗಲೂ ಕೂಡ ರಕ್ಷಕ್ ಬುಲೆಟ್, ಅಲ್ಲಿದ್ದಂತಹ ರಕ್ಷಕ್ ಬುಲೆಟ್ ಕೂಡ ಸುಮ್ಮನೆ ಇರ್ತಾರಂತೆ. ಅಂದ್ರೆ ಒಂದ್ ಕಡೆ ಪ್ರಥಮ್ ಅವರು ಅಲ್ಲಿ ರಕ್ಷಕ್ ಇದ್ದ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಅಂದ್ರೆ ಅವ್ರದ್ದು ಗ್ಯಾಂಗ್ ಏನು ಪಾರ್ಟಿಯನ್ನ ಮಾಡ್ತಾ ಇತ್ತು ಆ ಸಂದರ್ಭದಲ್ಲಿ ರಕ್ಷಕ್ ಕೂಡ ಹೋಗಿರ್ತಾರೆ. ಆ ಪ್ರಥಮ್ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಸ್ವತಃ ರಕ್ಷಕ್ ಅವರೇ ರಘು ಅಂಡ್ ಗ್ಯಾಂಗ್ಗೆ ತಿಳಿಸಿದ್ರು. ಅದಾದ್ಮೇಲೆ ಈ ರೀತಿಯ ಗಲಾಟೆ ಆಗಿದೆ. ಹಿಂದೆ ವಿಜಯಲಕ್ಷ್ಮಿಗೆ ಹೊಡೆದು ಜೈಲನ್ನು ಸೇರಿದ್ದು ದರ್ಶನ್ ಅವರು, ಗೊತ್ತಿರುವಂತಹ ವಿಚಾರ. ಆಗ ಜೈಲ್ನಲ್ಲಿ ಇದ್ದ ರೌಡಿ ಶೀಟರ್ ಬೇಕರಿ ರಘು. ಆ ಸಂದರ್ಭದಲ್ಲಿ ಇವರಿಗೆ ಪರಿಚಯವಾಗಿದೆ. ದರ್ಶನ್ಗೆ ಆಗ ಜೈಲ್ನಲ್ಲಿ ಆತಿಥ್ಯವನ್ನ ನೀಡಿದ್ದೆ ಈ ಬೇಕರಿ ರಘು. ಇಷ್ಟೆಲ್ಲ ಆದ್ರೂ ಕೂಡ ದೂರು ಕೊಡದೆ ಪ್ರಥಮ್ ಸುಮ್ಮನಿದ್ದಾರೆ. ಇದುವರೆಗೂ ಕೂಡ ದೂರನ್ನ ದಾಖಲಿಸಿಲ್ಲ. ಮೌಖಿಕವಾಗಿ ಗ್ರಾಮಾಂತರ SP ಬಳಿ ಈ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಇಲ್ಲಿ ಇನ್ನೊಂದು ಸಂಗತಿ ಅಂತ ಅಂದ್ರೆ ಗೊತ್ತಿಲ್ಲ, ಇದು ಪ್ರಥಮ್ ಅವರು ದೂರು ಕೊಟ್ಟಂತ ನಂತರದಲ್ಲೇ ಇದೆಲ್ಲ ಉಲ್ಲೇಖ ಆಗ್ಬೇಕಾಗಿದೆ. ಹಾಗಾಗಿ ಹೆಸರು ಬೇಡ. ಬಟ್ ಆ ಸಂದರ್ಭದಲ್ಲಿ ಮತ್ತೋರ್ವ ಈ ಬೆಂಗಳೂರಿನಲ್ಲಿ ಲೇಡಿ ಡಾನ್ ಅಂತಾನೆ ಹಿಂದೆ ಎಲ್ಲ ಹಲವು ಸಂದರ್ಭದಲ್ಲಿ ಕಂಪ್ಲೇಂಟ್ ಆಗಿರೋದು, ಮತ್ತೊಂದು ಗಲಾಟೆಗಳಾಗಿರೋದು, ಬಹಳ ಹುಡುಗರನ್ನೆಲ್ಲ ಹಿಡ್ಕೊಂಡು ದೊಡ್ಡ ಡಾನ್ ರೀತಿಯಾಗಿ ಆಕೆ ವರ್ತಿಸ್ತಾ ಇರ್ತಾಳೆ ಅಂತ ಒಬ್ರಿದ್ದಾರೆ. ಸೊ ಆ ಮಹಿಳೆ ಕೂಡ ಆ ಸ್ಪಾಟ್ ಅಲ್ಲಿ ಇದ್ರು ಅಂತ ಗೊತ್ತಾಗ್ತಾ ಇರುವಂತದ್ದು ಸಂಗತಿ. ಬಟ್ ಇದೆಲ್ಲವನ್ನೂ ಕೂಡ ಈಗ ಪ್ರಥಮ್ ಕಂಪ್ಲೇಂಟ್ ಕೊಟ್ಟಂತ ನಂತರದಲ್ಲೇ ಅವ್ರ ಸ್ಟೇಟ್ಮೆಂಟ್ ನಲ್ಲಿ ಅವ್ರು ಉಲ್ಲೇಖ ಮಾಡಬೇಕಾಗುತ್ತೆ. ಬಟ್ ರಘುಗೆ
ಪ್ರಥಮ್ ಮೇಲೆ ಏನ್ ಸಿಟ್ಟು ಅಂತಾನೆ, ಒಂದು ಪ್ರಥಮ್ ಕೊಟ್ಟಂತ ಕೆಲ ಸ್ಟೇಟ್ಮೆಂಟ್, ಕೆಲವರು ಅಲ್ಲಿದ್ದಂತ ಮಂದಿ ಹೇಳ್ತಾ ಇರೋ ಪ್ರಕಾರ ಕೆಲ ಇನ್ಸಲ್ಟ್ ಮಾಡಿದ್ರು ಅನ್ನುವಂಥ ವಿಚಾರ. ಇದೆಲ್ಲ ಈಗ ಅಂದ್ರೆ ದೊಡ್ಡ ದೊಡ್ಡ ರೌಡಿಗಳು ಇದ್ದಿದ್ದಲ್ಲಿ ಕ್ಲಿಯರ್ ಇದೆ. ಸೊ ಇಲ್ಲಿ ಯಾರೋ ಸಣ್ಣ ಪುಟ್ಟವರು ಇದ್ರೆ ಬಹುಶಃ ಪ್ರಥಮ್ ಅವ್ರ ಹತ್ರ ಗಲಾಟೆ ಮಾಡೋದು ಮತ್ತೊಂದು ಇದೆಲ್ಲ ನಡೀತಾ ಇತ್ತು ಅಂತ ಕಾಣಿಸುತ್ತೆ. ಬಟ್ ಈಗ ದೊಡ್ಡ ದೊಡ್ಡ ರೌಡಿಗಳು ಬೇರೆ ಇರೋದ್ರಿಂದ ಹೆಚ್ಚಿನ ಇನ್ವಾಲ್ವ್ಮೆಂಟ್ಗೆ ಹೋಗದೆ ಕಂಪ್ಲೇಂಟ್ ಕೊಡದೆ ಪ್ರಥಮ್ ಇದಾರ ಅನ್ನುವಂಥದ್ದು ಪ್ರಶ್ನೆ. ವಿಕಾಸ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ವಿಕಾಸ್, ಅವತ್ತು ಏನೇನಾಗಿತ್ತು ಅಂತ ಹೇಳ್ಕೊಂಡು, ಹಾಗಾಗಿ ಬಹುಶಃ ಈ ದರ್ಶನ್ ಫ್ಯಾನ್ಸು ಮತ್ತೊಂದು ಈ ರೀತಿಯಾದಂಥದ್ದು ಯಾರಾದರೂ ಸಾರ್ವಜನಿಕರು ಗಲಾಟೆ ಮಾಡೋದು ಮತ್ತೊಂದು ಆಗಿದ್ದಿದ್ರೆ ಬಹುಶಃ ಪ್ರಥಮ್ ಇದನ್ನ ಇಲ್ಲಿಗೆ ಬಿಡ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ. ಆದ್ರೆ ಅವತ್ತು ದೊಡ್ಡ ದೊಡ್ಡ ರೌಡಿಗಳಲ್ಲಿದ್ದಂತಹ ಕಾರಣಕ್ಕಾಗಿನೂ ಬಹುಶಃ ಪ್ರಥಮ್ ಕಂಪ್ಲೇಂಟ್ ಕೊಡದೆ ಇದು ಯಾಕೆ ಉಸಾಬ್ರಿ ಅನ್ನುವಂಥ ಲೆಕ್ಕಕ್ಕೆ ಬಿಟ್ಟಿದ್ದಾರೋ, ಅಥವಾ ಅವತ್ತಲ್ಲಿ ಏನಾಯ್ತು ಅಂತ ಹೇಳಿ, ಅಂತ ವಾರ್ನಿಂಗ್ ಏನ್ ಬಿದ್ದಿತ್ತು ಅಂತ ಹೇಳಿ ವಿಕಾಸ್? ಎಸ್ ಮಾಲ್ತೇಶ್, ಇನ್ನು ಪ್ರಥಮ್ಗೆ ಡ್ರ್ಯಾಗರ್ ಇಟ್ಟು ಧಮಕಿ ಬೆದರಿಕೆ ಹಾಕಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬೇಕರಿ ರಘು ಹೆಸರು ತಳ್ಕಾಕೊಂಡಿರುವಂಥದ್ದು. ಬೇಕರಿ ರಘು ಜೂನ್ 26ನೇ ತಾರೀಕು ಆತನ ಬರ್ಡೇ ಇರುತ್ತೆ. ಆದರೆ ಜೂನ್ 26ಕ್ಕೆ ಬೇಕರಿ ರಘು ಆಂಧ್ರದಲ್ಲಿ ಇದ್ದ ಕಾರಣ ಹುಡುಗರ ಜೊತೆ ಸೆಲೆಬ್ರೇಷನ್ ಮಾಡ್ಕೊಳ್ಳೋಕೆ ಆಗಿರೋದಿಲ್ಲ. ಮತ್ತು ದೊಡ್ಡಬಳ್ಳಾಪುರದ ದೇವಸ್ಥಾನದಲ್ಲಿ ಮೊನ್ನೆ ಈ ಒಂದು ಬಾಡೂಟದ ಕಾರ್ಯಕ್ರಮ ಕೂಡ, ಒಂದು ಪೂಜೆ ಕೂಡ ಇದ್ದಿದ್ರಿಂದಾಗಿ ಅದ್ರ ಜೊತೆಗೆ ಎಣ್ಣೆ ಪಾರ್ಟಿ ಕೂಡ ಆಗುತ್ತೆ, ನನ್ನ ಬರ್ಡೇ ಸೆಲೆಬ್ರೇಷನ್ ಕೂಡ ಆಗುತ್ತೆ ಅಂತೇಳಿ ಒಂದು ಪಾರ್ಟಿ ಆಯೋಜನೆಯನ್ನ ದೇವಸ್ಥಾನದ ಹಿಂಭಾಗದಲ್ಲೇ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಏನು ರಕ್ಷಕ್ ಬುಲೆಟ್ ಕೂಡ ಹೋಗಿರ್ತಾನೆ. ಅಂದ್ರೆ ರಕ್ಷಕ್ ಬುಲೆಟ್ಗೆ ಇದಕ್ಕೆ ಆಹ್ವಾನ ಇರೋದಿಲ್ಲ. ದೇವಸ್ಥಾನಕ್ಕೆ ರಕ್ಷಕ್ ಬುಲೆಟ್ ಮತ್ತು ಪ್ರಥಮ್ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಪಾರ್ಟಿ ನಡೆಯುವಂತ ಸ್ಥಳಕ್ಕೆ ರಕ್ಷಕ್ ಬುಲೆಟ್ ಹೋದಾಗ ನನ್ನ ಜೊತೆ ಪ್ರಥಮ್ ಬಂದಿದ್ದಾನೆ ಅಂತೇಳಿ ಮಾತನ್ನ ಹೇಳಿದಂತ ಸಂದರ್ಭದಲ್ಲಿ ಬೇಕರಿ ರಘು ಅವನನ್ನ ಎತ್ತಾಕೊಂಡ್ ಬಾ ಅಂತೇಳಿ ಹೇಳ್ತಾರೆ. ಸೊ ಆ ತಕ್ಷಣದಲ್ಲಿ ಪ್ರಥಮ್ ಅಲ್ಲಿಂದ ಕಾರಿಂದ ಹೊರಡೋದಕ್ಕೆ ರೆಡಿ ಆಗ್ತಾರೆ. ಆದ್ರೂ ಕೂಡ ಲಿಟ್ರಲಿ ಅವರನ್ನ ಕಾರಿಂದ ಇಳಿಸಿ ಕರ್ಕೊಂಡು ಹೋಗ್ಬಿಟ್ಟು ಆ ಬೇಕರಿ ರಘು ಮುಂಭಾಗದಲ್ಲಿ ಕೂರಿಸ್ಬಿಟ್ಟು ಆತನಿಗೆ ವಾರ್ನಿಂಗ್ ಅನ್ನ ಕೊಡ್ತಾರೆ. ಇನ್ನೊಮ್ಮೆ ದರ್ಶನ್ ಬಗ್ಗೆ ಮಾತನಾಡಿದ್ರೆ ಸರಿ ಇರೋದಿಲ್ಲ, ಬಾಯಿಗೆ ಬಂದಂತೆ ನೀನು ಮಾತನಾಡ್ತಿದ್ಯಾ, ನಾನು ಗಮನಿಸಿದ್ದೀನಿ ಅಂತೇಳಿ ಬೇಕರಿ ರಘು ಡ್ರ್ಯಾಗರ್ ಅನ್ನ ಇಟ್ಟು ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು. ಅವರು ಡಿ ಬಾಸ್, ನನಗೂ ಕೂಡ ಬಾಸ್ ಇದ್ದಂತೆ. ಈ ಹಿಂದೆ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿ ಜೈಲಿಗೆ ತೆರಳಿದಂತ ದರ್ಶನ್ಗೆ ಅವತ್ತು ಆತಿಥ್ಯ ನೋಡ್ಕೊಂಡಿದ್ದೆ ಈ ಬೇಕರಿ ರಘು. ಸೊ ಆಗಿನಿಂದ ಕೂಡ ಬೇಕರಿ ರಘು, ಸೈಕಲ್ ರವಿ ಇವರೆಲ್ಲರ ನಡುವೆಯಲ್ಲೂ ಕೂಡ, ಅವರ ಎಲ್ಲರ ಜೊತೆಯಲ್ಲೂ ಕೂಡ ದರ್ಶನ್ಗೆ ಒಂದು ನಂಟಿದೆ. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಈ ಒಂದು ಪ್ರಥಮ ಹೇಳಿಕೆಯನ್ನ ಅಬ್ಸರ್ವ್ ಮಾಡಿದ್ರು. ಸೊ ಹಾಗಾಗಿನೇ ಮೊನ್ನೆ ಡ್ರ್ಯಾಗರ್ ಇಟ್ಟು ಬೆದರಿಕೆ ಹಾಕಿ ಹೊರಗಡೆ ಕೂಡ ನೀನು ಮಾತನಾಡಂಗಿಲ್ಲ ಅಂತೇಳಿ ಒಂದು ಬೆದರಿಕೆಯನ್ನು ಹಾಕಿ ಕಳಿಸಿದ್ದಾರೆ. ಸೊ ಹಾಗಾಗಿ ಏನು ಪ್ರಥಮ್ ಇದುವರೆಗೂ ಕೂಡ ಪೊಲೀಸರಿಗೆ ದೂರನ್ನು ಕೂಡ ಕೊಟ್ಟಿಲ್ಲ. ಆದ್ರೆ ಮೌಖಿಕವಾಗಿ SP CK ಬಾಬಾ ಬಳಿಯಲ್ಲಿ ಬಂದು ಹೀಗೆಲ್ಲ ಮಾಡಿದ್ರು ಅಂತ ಹೇಳಿ ಒಂದು ಆರೋಪವನ್ನು ಮಾಡಿದ್ರು. ನೀವು ಲಿಖಿತವಾಗಿ ಕೊಟ್ರೆ ನಾನು FIR ಅನ್ನು ದಾಖಲಿಸಿಕೊಂಡು ಅವ್ರ ವಿರುದ್ಧವಾಗಿ ಕ್ರಮ ಕೈಗೊಳ್ತೀನಿ ಅಂತೇಳಿ ಈಗಾಗಲೇ SP ಕೂಡ ಹೇಳಿರುವಂತದ್ದು. ಮತ್ತು ಗ್ರಾಮಾಂತರ ಠಾಣಾ ಇನ್ಸ್ಪೆಕ್ಟರ್ ಕೂಡ ಕರೆ ಮಾಡಿ ಪ್ರಥಮ್ ಬಳಿಯಲ್ಲಿ ಮಾತನಾಡಿದ್ದಾರೆ, ದೂರು ಕೊಡ್ತೀರಾ ಅಂತೇಳಿ ಕೇಳಿದ್ದಾರೆ. ಆದ್ರೆ ನಾನು ಸದ್ಯಕ್ಕೆ ದೂರು ಕೊಡೋದಿಲ್ಲ ಅಂತೇಳಿ ಪ್ರಥಮ್ ಹೇಳಿರುವಂತದ್ದು. ಆದ್ರೆ ಹಲವು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ, ಇವರೆಲ್ಲ ಭಾಗಿಯಾಗಿದ್ರು, ನನಗೆ ಬೆದರಿಕೆ ಹಾಕಿದ್ರು ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಆದ್ರೆ ಕಾನೂನಾತ್ಮಕವಾಗಿ ಹೋರಾಟಕ್ಕೆ ಇಳಿಯೋದಕ್ಕೆ ಪ್ರಥಮ್ ಎಲ್ಲೋ ಒಂದ್ ಕಡೆ ಹೆದರ್ತಾ ಇದ್ದಾರೆ ಅಂತೇಳಿ ಅನ್ಸುತ್ತೆ ಮಾಲ್ತೇಶ್. ವಿಕಾಸ್, ಅಂದ್ರೆ ಅವತ್ತು ಈ ಟೀಮ್ ಜೊತೆಗೆ ಇನ್ನೂ ಬಹಳ ದೊಡ್ಡ ದೊಡ್ಡ ರೌಡಿಗಳ ಟೀಮ್ ಕೂಡ ಇತ್ತು ಅಂತಾನು ಕೂಡ ಕೆಲ ಪುಕಾರ್ಗಳಿದೆ. ಹಾಗಾದ್ರೆ ಅವತ್ತು ಅಲ್ಲಿ ಇದ್ದಂತ ಬಹುತೇಕ ಮಂದಿ ಬಹುಶಃ ರೌಡಿಗಳು ಆ ಕಾರಣಕ್ಕಾಗಿ ಮುಂದಿದ್ದನ್ನು ಒರ್ಸ್ಕೊಂಡು ಹೋಗೋದು ಬೇಡ, ಇದು ಮುಂದುವರ್ಸ್ಕೊಂಡೆ ಹೋದ್ರೆ ಮತ್ತೇನಾದ್ರು ಸಮಸ್ಯೆ ಆಗ್ಬಿಡುತ್ತೆ ಅನ್ನುವಂಥ ದೃಷ್ಟಿಯಲ್ಲಿ ಏನಾದರೂ ಇಲ್ಲಿ ಇರಬಹುದಾ ಪ್ರಥಮ್? ಮತ್ತೆ ಅವತ್ತಲ್ಲಿ ಯಾರ್ಯಾರಿದ್ರು ಏನು ಎತ್ತ ಅಂತ ಬಹುಶಃ ಮುಂದೆನೂ ಕೂಡ ಈ ದರ್ಶನ್ ವಿಚಾರವಾಗಿ ಅವ್ರು ಸ್ಟೇಟ್ಮೆಂಟ್ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಮುಂದೆನೂ ಕೂಡ ಅವ್ರಿಗೆ ಥ್ರೆಟ್ ಇರ್ಬೋದೋ ಏನೋ, ಬಟ್ ಅದನ್ನ ಯಾಕೆ ಮುಂದೆನೂ ಒಂದು ಸಮಸ್ಯೆ ಆಗಬಹುದು ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ ಹಾಗಾದ್ರೆ ಪ್ರಥಮಲ್ಲಿ? ಖಂಡಿತವಾಗ್ಲೂ ಮಾಲ್ತೇಶ್, ಅವತ್ತಿನ ಒಂದು ಪಾರ್ಟಿಯಲ್ಲಿ ಅಮೃತಹಳ್ಳಿ ಸೇರಿದಂತೆ ಕೊಡಿಗೆಹಳ್ಳಿ, ಅಮೃತಹಳ್ಳಿ ಭಾಗದ ಸಂಪೂರ್ಣ ಈ ಒಂದು ಸೈಕಲ್ ರವಿ ಮತ್ತು ಬೇಕರಿ ರಘು ಜೊತೆ ಓಡಾಡ್ತಕ್ಕಂಥ ಹುಡುಗರು ಎಲ್ಲರೂ ಕೂಡ ಅವತ್ತಿನ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಅದ್ರ ಜೊತೆಗೆ ಬೆಂಗಳೂರಿನಲ್ಲಿ ಈ ಹಿಂದೆ ಹಲವು ಕೇಸ್ಗಳಲ್ಲಿ ಭಾಗಿಯಾಗಿದ್ದಂತಹ ಲೇಡಿ ಡಾನ್, ಲೇಡಿ ರೌಡಿ ಶೀಟರ್ ಕೂಡ ಆ ಒಂದು ಪಾರ್ಟಿಯಲ್ಲಿ ಇದ್ರು ಅನ್ನತಕ್ಕಂಥ ಮಾಹಿತಿ ಇದೆ. ಅವರೆಲ್ಲರ ಎದುರಿನಲ್ಲೇ ಪ್ರಥಮ್ರನ್ನ ಕೂರಿಸಿಕೊಂಡು ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು. ಆ ಸಂದರ್ಭದಲ್ಲಿ ಪ್ರಥಮ್ ಏನೋ ಹೊರಗಡೆಯಲ್ಲಿ ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಡಬಹುದೇ ಹೊರತು ಅಷ್ಟು ದೊಡ್ಡ ದೊಡ್ಡ ರೌಡಿಗಳ ಎದುರಲ್ಲಿ ಇವರು ವಾರ್ನಿಂಗ್ ಅನ್ನ ತೆಗೆದುಕೊಂಡು ಹೊರಗಡೆ ಬಂದ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಲೀಗಲ್ ಆಗಿ ಹೋದ ಸಂದರ್ಭದಲ್ಲಿ ನನಗೆ ಮತ್ತೆ ಎಫೆಕ್ಟ್ ಆಗ್ಬೋದು, ಈ ಒಂದು ರೌಡಿಗಳ ಸಹವಾಸ ಬೇಡ ಅನ್ನೋ ಮೈಂಡ್ ಸೆಟ್ಗೆ ಪ್ರಥಮ್ ಬಂದ್ರೇನು ಅಂತೇಳಿ ಅನ್ನಿಸ್ತಾ ಇದೆ. ಈಗಲೂ ಕೂಡ ಭಯ ಪಡ್ತಾ ಇದ್ದಾರೆ. ಈಗ CK ಬಾಬು ಅವರು ಕೂಡ ಹೇಳಿದ್ರು, ನೀವು ಧೈರ್ಯವಾಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು ಕೂಡ ಅವರು ಏನೋ ರಕ್ಷಕ್ ಬುಲೆಟ್ ಮೇಲೆ ಆರೋಪವನ್ನ ಮಾಡ್ತಾರೆ, ರಕ್ಷಕ್ ಬುಲೆಟ್ ಪ್ರಥಮ್ ಮೇಲೆ ಹೇಳಿಕೆಯನ್ನು ಕೊಟ್ಕೊಂಡು ಓಡಾಡ್ತಿದ್ದಾರೆ ಹೊರತು ಅಲ್ಲಿ ನಿಜವಾಗ್ಲೂ ಏನಾಯ್ತು, ಯಾರು ನಿಮ್ಗೆ ಡ್ರ್ಯಾಗರ್ ಇಟ್ಟು ಕೊಲೆ ಮಾಡ್ತೀವಿ ಅಥವಾ ಬೆದರಿಕೆ ಹಾಕಿದ್ರು ಅಂತಕ್ಕಂಥ
ವಿಚಾರವನ್ನ ಇದುವರೆಗೂ ಕೂಡ ಪ್ರಥಮ್ ಹೇಳ್ಕೊಳ್ತಾ ಇಲ್ಲ. ಸದ್ಯ ಈ ವಿಡಿಯೋ ಸಿಕ್ಕಿರೋದ್ರಿಂದಾಗಿ ಸೊ ಈ ವಿಡಿಯೋ ಆಧಾರದ ಮೇಲೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ಸುಮೋಟವಾಗಿ ಏನಾದರೂ ದಾಖಲಿಸಿಕೊಂಡು ವಿಚಾರಣೆಯನ್ನ ನಡೆಸ್ತಾರಾ, ಅಥವಾ ಪ್ರಥಮ್ಗೆ ಹೇಳಿ ನೀವು ದೂರನ್ನ ಕೊಡ್ಲೇಬೇಕು ಅಂತ ಹೇಳಿ ಆ ಒಂದು ದೂರನ್ನ ತೆಗೆದುಕೊಂಡು ತನಿಖೆಯನ್ನ ಮಾಡ್ತಾರಾ? ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಯಾರೆಲ್ಲ ಇದ್ರು, ಇವರಿಗೆ ಅಲ್ಲಿ ಯಾವ ರೀತಿಯಾಗಿ ಥ್ರೆಟ್ ಮಾಡಿದ್ರ, ಏನೆಲ್ಲ ವಿಚಾರಗಳಾಗಿತ್ತು ಅನ್ನುವಂಥದ್ದು ಏನಾದರೂ ಪೊಲೀಸ್ ತನಿಖೆ ಆದ ನಂತರದಲ್ಲಿ ಗೊತ್ತಾಗುತ್ತೆ ಮಲ್ತೇಶ್. ಬಹುಶಃ ರಕ್ಷಕ್ ಬುಲೆಟ್ ವಿಚಾರವಾಗಿ ಆಗಾಗ ಮಾತನಾಡ್ತಾ ಇದ್ರು ಪ್ರಥಮ್ ಜೊತೆಗೆ ಇನ್ನೂ ಕೆಲವರೆಲ್ಲ. ಬಹುಶಃ ರಕ್ಷಕ್ ಬುಲೆಟ್ ಅವರೇ ಹಾಕೊಟ್ರು ಪ್ರಥಮ್ ಅವರನ್ನ ಅನ್ನುವಂಥ ರೀತಿಯಾಗಿನೂ ಕೂಡ ಕೆಲವರ ಆರೋಪ. ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರುವಂಥದ್ದು. ಇದಕ್ಕೆಲ್ಲ ಏನು ಭಾಳ ಇದಕ್ಕೆ ಯಾರು ಆನ್ಸರೇಬಲ್ ಅಕೌಂಟೆಬಿಲಿಟಿ ಎಲ್ಲ ಇಲ್ಲ, ಹೌದು. ಬಟ್ ಸ್ಟಿಲ್ ಬಹುಶಃ ಅವತ್ತೇನಾದರೂ ರಕ್ಷಕ್ ಬುಲೆಟ್ ಸ್ಥಳದಲ್ಲಿ ಇದ್ದಂಥವ್ರು ಏನಾದರೂ ಪ್ರಥಮ್ ವಿಚಾರವಾಗಿ ವಹಿಸ್ಕೊಂಡು ಏನಾದ್ರು ಮಾತನಾಡಿದ್ರೆ ತನಗೂ ಕೂಡ ಏನಾದ್ರು ಸಮಸ್ಯೆ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕಾಗಿ ಸೈಲೆಂಟ್ ಆಗಿ ನಿಲ್ಬೇಕಾದಂಥ ಅನಿವಾರ್ಯತೆ ಬಂತ. ಏನು ಅವತ್ತಾಗಿರುವಂಥದ್ದು ರಕ್ಷಕ್ ಬುಲೆಟ್ ವಿಚಾರವಾಗಿ ಅಂತ ಹೇಳಿ ವಿಕಾಸ್? ಎಸ್ ಮಾಲ್ತೇಶ್, ರಕ್ಷಕ್ ಬುಲೆಟ್ ಅಮೃತಹಳ್ಳಿಯಲ್ಲಿ ವಾಸ ಮಾಡ್ತಕ್ಕಂಥವ್ರು ಮತ್ತು ಈ ಹಿಂದೆ ಈಗಲೂ ಕೂಡ ಎಲ್ಲ ಅಂದ್ರೆ ಸೈಕಲ್ ರವಿ, ಬೇಕ್ರಿ ರಘು ಹುಡುಗರು ಎಲ್ಲರೂ ಕೂಡ ಅವರೆಲ್ಲ ಕೂಡ ವಾಸ ಮಾಡೋದು ಕೊಡಿಗೆಹಳ್ಳಿ ಮತ್ತು ಅಮೃತಹಳ್ಳಿ ಭಾಗದಲ್ಲಿ. ಅದ್ರ ಜೊತೆಯಲ್ಲಿ ರಕ್ಷಕ್ ಬುಲೆಟ್ಗೆ ಹಲವರ ಸಂಪರ್ಕ ಕೂಡ ಇದೆ ಮತ್ತು ಅವರ ಪರಿಚಯಗಳು ಕೂಡ ಇರುವಂಥದ್ದು. ಆ ಬೇಕ್ರಿ ರಘು ಹುಡುಗರಾಗಿರ್ಬೋದು, ಸೈಕಲ್ ಹುಡುಗರಾಗಿರ್ಬೋದು, ಅವರೆಲ್ಲರ ಪರಿಚಯಗಳು ಕೂಡ ಅವರಿಗೆ ಈ ಹಿಂದಲೂ ಕೂಡ ರಕ್ಷಕ್ ಬುಲೆಟ್ಗೆ ಇದೆ. ಆದರೆ ಮೊನ್ನೆ ಆ ಒಂದು ಪಾರ್ಟಿ ಏನಿದೆ, ಪಾರ್ಟಿಗೆ ರಕ್ಷಕ್ ಬುಲೆಟ್ಗೆ ಆಹ್ವಾನ ಇರಲಿಲ್ಲ. ಹೋಗಿದ್ದು ದೇವಸ್ಥಾನಕ್ಕೆ ಪ್ರಥಮ್ ಜೊತೆಯಲ್ಲೇನೆ. ಆದ್ರೆ ಸ್ವಲ್ಪ ದೂರದಲ್ಲಿ ಇವರು ಪಾರ್ಟಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ತಿಳಿದು ರಕ್ಷಕ್ ಬುಲೆಟ್ ಫಸ್ಟ್ ಅಲ್ಲಿ ಹೋಗಿ ಬೇಕ್ರಿ ರಘುಗೆ ವಿಶ್ ಅನ್ನ ಮಾಡಿ ಅಲ್ಲಿರ್ತಕ್ಕಂಥ ಕೆಲವೊಬ್ರು ಹುಡುಗರು, ಪರಿಚಯಸ್ಥ ಹುಡುಗರ ಜೊತೆಯಲ್ಲಿ ಮಾತನಾಡಿಕೊಂಡು ಆ ಸಂದರ್ಭದಲ್ಲಿ ನಿನ್ ಜೊತೆ ಯಾರು ಬಂದಿದ್ದಾರೆ ಅಂತ ಕೇಳಿದ ಸಂದರ್ಭದಲ್ಲಿ ಪ್ರಥಮ್ ಬಂದಿದ್ದಾರೆ ಅಂತ ಹೇಳಿ ಹೇಳಿದಾಗ, ಸೊ ಪ್ರಥಮ್ ಬಂದಿದ್ದಾನೆ ಅಂದಾಗ ಇವರೆಲ್ಲ ಆಲ್ಮೋಸ್ಟ್ ಆಗ್ಲೇನೆ ಎಲ್ಲ ಡ್ರಿಂಕ್ಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಮತ್ತು ಈಗ ಈ ಹಿಂದೆ ಕೂಡ ಪ್ರಥಮ್ ಮೇಲೆ ಅವರಿಗೆ ಕೋಪ ಕೂಡ ಇತ್ತು. ಹಲವು ಬಾರಿ ದರ್ಶನ್ ವಿರುದ್ಧವಾಗಿ ಇವರು ಮಾತನಾಡಿದ್ದಾರೆ ಅಂತಕ್ಕಂಥ ಕೋಪ ಕೂಡ ಇತ್ತು. ಆ ಸಂದರ್ಭಕ್ಕಾಗಿ ಕಾಯ್ತಿದ್ದಂತ ಹುಡುಗರು ಮತ್ತು ಬೇಕ್ರಿ ರಘುಗೂ ಹೇಳ್ತಾರೆ ಪ್ರಥಮ್ ಬಂದಿದ್ದಾನೆ ಇಲ್ಲಿ ಅಂತೇಳಿ. ಆತನನ್ನ ಲಿಟ್ರಲಿ ಕಾರಿನಿಂದ ಎಳ್ಕೊಂಡು ಬನ್ನಿ ಅಂತೇಳಿ ಹೇಳ್ತಾರೆ. ಆಗ ರಕ್ಷಕ್ ಬುಲೆಟೇ ಹೋಗಿ ಕರೀತಾನೆ, ನಿಮ್ ಬಾಸ್ ಕರೀತಿದ್ದಾರೆ ಬನ್ನಿ ಅಂತೇಳಿ. ಬಟ್ ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ಇವರಿಗೆ ಮಾಹಿತಿ ಇರೋದಿಲ್ಲ. ಹೋದಂತ ಸಂದರ್ಭದಲ್ಲೇ ಇವರಿಗೆ ಗೊತ್ತಾಗೋದು ಇವರೆಲ್ಲ ಇಲ್ಲಿ ಇದ್ದಾರೆ ಅಂತಕ್ಕಂಥದ್ದು. ಆದ್ರೆ ಆ ಸಂದರ್ಭದಲ್ಲಿ ರಕ್ಷಕ್ ಬುಲೆಟ್ ಕೂಡ ಒಂದು ಕಡೆ ಎಲ್ಲೋ ಒಂದ್ ಕಡೆ ಭಯ ಪಟ್ರು ಅಂತೇಳಿ ಅನ್ಸುತ್ತೆ. ಯಾಕಂದ್ರೆ ಇವನ ರಕ್ಷಕ್ ಬುಲೆಟ್ ಮಾತನ್ನ ಬೇಕ್ರಿ ರಘು ಆಗಿರ್ಬೋದು ಅಥವಾ ಅವ್ರ ಹುಡುಗರು ಯಾರೋ ಆಗಿರ್ಬೋದು ಹೇಳಿದಂತ ಮಾತನ್ನ ಕೇಳುವಂತ ಹುಡುಗರು ಅಲ್ಲ ಅನ್ನುವಂಥದ್ದು ರಕ್ಷಕ್ ಬುಲೆಟ್ಗೂ ಕೂಡ ಗೊತ್ತು. ಸೊ ಹಾಗಾಗಿ ಪ್ರಥಮ್ಗೆ ನಡೀತಿದ್ದಂತಹ ಒಂದೇ ಅಂತ ಬೆದರಿಕೆ ಏನು ಹಾಕ್ತಾ ಇದ್ರು ಅವೆಲ್ಲವನ್ನ ನೋಡ್ಕೊಂಡು ಸುಮ್ಮನೆ ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡಿದ್ರು. ಸೊ ಇದನ್ನ ಈಗಾಗಲೇ ಪ್ರಥಮ್ ಕೂಡ ಹೇಳಿರುವಂತದ್ದು. ಆದ್ರೆ ಆಹ್ವಾನ ರಕ್ಷಕ್ ಬುಲೆಟ್ಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ, ಬರ್ತ್ಡೇ ಕಾರ್ಯಕ್ರಮಕ್ಕೆ ಇರಲಿಲ್ಲ ಮಲ್ತೇಶ್. ಓಕೆ ವಿಕಾಸ್, ಇನ್ನೊಂದು ಕೊನೆ ವಿಚಾರ ಅಂತ ಅಂದ್ರೆ, ಹೌದು ಈಗ ಪ್ರಥಮ್ ಏನು ಕಂಪ್ಲೇಂಟ್ ಕೊಟ್ಟಿಲ್ಲ, ಹೌದು. ಬಟ್ ವಿಚಾರ ಅಂತಂದ್ರೆ ಅಲ್ಲಿದ್ದಂಥವ್ರು ಕೆಲವು ರೌಡಿಗಳು ಈ ಹಿಂದೆಯಿಂದನೂ ಕೂಡ ಇವ್ರ ವಿರುದ್ಧವಾಗಿ ಬೇರೆ ಬೇರೆ ರೀತಿಯಂತ ಕಂಪ್ಲೇಂಟ್ಸ್ ಇದೆ. ನೀವು ಹೇಳ್ದಂಗೆ ಒಬ್ರು ಲೇಡಿ ಡಾನ್, ಆಕೆ ಕೂಡ ಸುಮಾರು ಜನ ಹುಡುಗರ ಜೊತೆಗೆ ಅಲ್ಲೇ ಇದ್ಲು ಅನ್ನುವಂಥದ್ದು ವಿಚಾರ. ಹಿಂಗೆಲ್ಲ ಒಂದ್ ಕಡೆ ಗುಂಪು ಸೇರ್ಕೊಂಡಿರೋದು, ಸೆಲೆಬ್ರೇಷನ್ನು, ಅದಾದ ನಂತರದಲ್ಲಿ ಹೀಗೆ ಬಂದು ವಾರ್ನ್ ಮಾಡಿರೋದು, ಇದೆಲ್ಲ ಪೊಲೀಸರು ಹೇಗೆ ನೋಡ್ಬೇಕಿದೆ ಅಂತ ಹೇಳಿ ಏನಾದ್ರು ಸುಮೋಟೋ ಕೇಸ್ ಹಾಕೊಳ್ಳೋದು, ಅವತ್ತು ಯಾಕೆ ಹಾಕಿ ಸೇರಿದ್ದು, ಮತ್ತೊಂದು ಅವತ್ತೇನಾಯ್ತು, ಈ ಥರದ್ದು ಏನಾದರೂ ಪ್ರಕ್ರಿಯೆನ ನಾವು ಪೊಲೀಸಿಂದ ಗಮನಿಸ್ಬೋದಾ ಈ ಟೈಮ್ನಲ್ಲಿ, ಅಥವಾ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಏನು ಕತೆ ಇದನ್ನ ಡಿಪಾರ್ಟ್ಮೆಂಟ್ ಹೇಗೆ ನೋಡ್ತಾ ಇದೆ ವಿಕಾಸ್? ಖಂಡಿತವಾಗ್ಲು ಮಲ್ತೇಶ್, ಈಗ ಈ ಒಂದು ಘಟನೆ ಆದ ಬಳಿಕದಲ್ಲಿ ಇದೊಂದು ಗಂಭೀರ ಪ್ರಕರಣ. ಯಾಕಂತ ಹೇಳಿದ್ರೆ ಡ್ರ್ಯಾಗರ್ ಇಟ್ಟು ಅಷ್ಟೆಲ್ಲ ಜನ ಸೇರ್ಕೊಂಡು ಒಬ್ಬ ನಟನಿಗೆ ಡ್ರ್ಯಾಗರ್ ಇಟ್ಟು ನಿನ್ನನ್ನು ಕೊಲ್ಲೋದಾಗಿ ಬೆದರಿಕೆ ಹಾಕೋದ್ರ ಜೊತೆಗೆ ಅಲ್ಲಿ ಆ ಒಂದು ಪಬ್ಲಿಕ್ ಪ್ಲೇಸ್ ನಲ್ಲಿ ಅಷ್ಟು ದೊಡ್ಡ ಜಾಗದಲ್ಲಿ ಪೆಂಡಲ್ಗಳನ್ನು ಹಾಕೊಂಡು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡು ಎಣ್ಣೆ ಪಾರ್ಟಿಯನ್ನ ಮಾಡಿಕೊಂಡು ಈ ರೀತಿಯಾಗಿ ರೌಡಿ ಆಕ್ಟಿವಿಟೀಸ್ ನಲ್ಲಿ ಭಾಗಿಯಾಗಿದ್ದಂತ ಅಷ್ಟು ಜನ ಒಂದೇ ಕಡೆ ಸೇರ್ಕೊಂಡು ಒಂದು ಕಾರ್ಯಕ್ರಮವನ್ನ ಮಾಡೋದ್ರ ಜೊತೆಗೆ ಬೆದರಿಕೆ ಹಾಕಿದ್ದಾರೆ ಅಂತಕ್ಕಂಥ ವಿಚಾರ ಬಂದ ಹಿನ್ನೆಲೆಯಲ್ಲಿ ಈಗಾಗಲೇ ದೊಡ್ಡಬಳ್ಳಾಪುರ ಗ್ರಾಮಾಂತರ ಇನ್ಸ್ಪೆಕ್ಟರ್ ಕೂಡ ಪ್ರಥಮ್ ದೂರು ಪಡೆದುಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಇವರನ್ನ ಮಾಹಿತಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ. ಆದ್ರೆ ಪ್ರಥಮ್ ಯಾವುದೇ ದೂರನ್ನ ಕೊಡಲ್ಲ ಅನ್ನೋದಕ್ಕೆ ಪೊಲೀಸರು ಈಗ ಸುಮ್ಮನಾಗಿರುವಂತದ್ದು. ಆದ್ರೆ ಇವೆಲ್ಲ ಬೆಳವಣಿಗೆಗಳು ಮತ್ತು ಅಲ್ಲಿ ಪಾರ್ಟಿ ಮಾಡಿದ್ದಾರೆ ಅಂತಕ್ಕಂಥ ವಿಚಾರಗಳು ಹೊರಬಂದ ಬೆನ್ನಲ್ಲೇ ಸದ್ಯ ಈಗ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಸುಮೋಟ ಪ್ರಕರಣವನ್ನ ದಾಖಲಿಸಿಕೊಂಡು ಅಲ್ಲಿದ್ದಂತ ಯಾರೆಲ್ಲ ಬಂದಿದ್ರು, ಪಾರ್ಟಿಯಲ್ಲಿ ಭಾಗಿಯಾಗಿದ್ರು, ಅವರನ್ನ ಜೊತೆಗೆ ಪ್ರಥಮ್ರನ್ನು ಕೂಡ ಕರೆಸಿಕೊಂಡು ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಂಡು ಅಲ್ಲಿ ಯಾರೆಲ್ಲ ಬೆದರಿಕೆ ಹಾಕಿದ್ರು ಅವರೆಲ್ಲ ಹೇಳಿಕೆಗಳನ್ನ ಪಡೆದುಕೊಂಡು ಪ್ರಕರಣದ ತನಿಖೆಯನ್ನು ನಡೆಸುವಂತ ಸಾಧ್ಯತೆಗಳು ಕೂಡ ಇದೆ. ಅದನ್ನು ನಡೆಸಬಹುದು, ಪೊಲೀಸ್ ಇಲಾಖೆ ನಡೆಸಬಹುದು. ಈಗಾಗಲೇ ಸಿ.ಕೆ. ಬಾಬು ಅವರು ಕೂಡ ಒಂದು ಏನು ಸ್ಥಳೀಯ ಇನ್ಸ್ಪೆಕ್ಟರ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ಈ ರೀತಿಯ ಘಟನೆಗಳು ನಡೆದಿದ್ರೆ ಇದರ ಬಗ್ಗೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಿ ಅಂತೇಳಿ SP ಕೂಡ ಸೂಚನೆಯನ್ನು ಕೊಟ್ಟಿರುವಂತದ್ದು. ಮಲ್ತೇಶ್, ಥ್ಯಾಂಕ್ ಯು ವಿಕಾಸ್.